ಕನ್ನಡದ ಹಿರಿಯ ನಟರಾಗಿರುವಂತಹ ಸುಂದರ್ ರಾಜ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ಹೇಳಿ ಸರ್ ಸುದ್ದಿ ಗೊತ್ತಾಯ್ತು. ಇಲ್ಲ ಗೊತ್ತಾಯ್ತು ಹೇಳಿದ್ರಿ. ಹಾ ಸರ್. ಬಹಳನೇ ಬೇಜಾರು. ಯಾಕೆಂತಂದ್ರೆ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ನನಗೂ ಮತ್ತೆ ವಿಷ್ಣುವರ್ಧನ್ಗೂ ಬಹಳ ಬೇಕಾದಂತ ಅತಿ ಸುಂದರ ನಟ ಮತ್ತೆ ಹೀ ಮ್ಯಾನ್ ಅಂತ ಕರಿತಾ ಇದ್ವಿ. ಯಾಕೆಂದ್ರೆ ಅಲ್ಲಿವರೆಗೂ ಇವತ್ತೇನ್ ನೀವೆಲ್ಲರೂ 6 ಪ್ಯಾಕ್ಸ್ 8 ಪ್ಯಾಕ್ಸ್ ಅಂತೆಲ್ಲ ಕರಿತೀವಿ. ಆಗ ಅವರು ಬರೀ ಪಂಜಾಬಿಂದ ಬಂದವರು, ಅವರೇ ಹಾಗೆ ಹೈಟು ವೆಯ್ಟು ಲುಕ್ ಎಲ್ಲದರಲ್ಲೂ ಎಕ್ಸ್ಟ್ರಾರ್ಡಿನರಿ. ನಾವೆಲ್ಲ ತುಂಬಾ ಇಷ್ಟಪಟ್ಟಂತ ನಟ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಇನ್ನೂ ಮರೆಯಕ್ಕೆ ಆಗದ ಅನುಪಮ ಅಂತ ಒಂದು ಪಿಕ್ಚರ್. ಅನುಪಮ ಅನ್ನೋದು ನೀವು ಪಿಕ್ಚರ್ ನೋಡ್ಬಿಟ್ರೆ ಅದು ರಿಷಿಕೇಶ್ ಮುಖರ್ಜಿ ಡೈರೆಕ್ಷನ್ ಅಲ್ಲಿ ಮಾಡಿದಂತ ಪಿಕ್ಚರ್. ಅವರು ಮತ್ತೆ ಶರ್ಮಿಳಾ ಠಾಗೂರ್ ಬಹಳ ಚೆನ್ನಾಗಿದೆ ಅನುಪಮ ಪಿಕ್ಚರ್. ಅದನ್ನ ನೋಡಿ ನೀವು ಶೋಲೆ ನೋಡಿದ್ರೆ ಇದೇ ನಟನ ಅದ್ ಮಾಡಿದ್ದು ಅಂತ ಅಂದ್ಬಿಡ್ತೀರ. ಆ ತರದ ಒಂದು ನಟ. ಬಹಳ ದಿನಗಳಿಂದ ಅವರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ತಾ ಇದ್ದು, ಮತ್ತೆ ಗಾಳಿ ಸುದ್ದಿ ಅವ್ರು ತೀರ್ಕೊಂಡ್ಬಿಟ್ರು ಅಂತ ಬರ್ತಾ ಇತ್ತು. ಇವತ್ತು ನ್ಯೂಸ್ ಫಸ್ಟ್ ಇಂದ ನೀವೇ ಫಸ್ಟ್ ನಮ್ಮನ್ನ ಕೇಳ್ತಾ ಇದ್ದೀರಾ. ಬಟ್ ಇಂಥ ಒಂದು ಸುದ್ದಿಗಳನ್ನ ಶೇರ್ ಮಾಡ್ಕೊಳ್ಳೋಕೆ ಮನ್ಸು ತುಂಬಾ ಬೇಜಾರಾಗ್ತಾ ಇದೆ. ಖಂಡಿತ ಸರ್, ಖಂಡಿತ. ಯಾಕೆಂದ್ರೆ ಬೇರೆ ಸಂತೋಷವಾದ ವಿಚಾರಗಳು ಯಾವ ಹೊತ್ತಿನಲ್ಲಿ ಮಾತಾಡೋದು ಹೌದು ಕೇಳಕ್ ಇಷ್ಟ ಆಗತ್ತೆ. ಆದ್ರೆ ಒಬ್ರು ತೀರ್ಕೊಂಡ್ರು, ಅವ್ರ ಬಗ್ಗೆ ಮಾತಾಡಿ ಅಂದ್ರೆ ನಾವ್ ಏನ್ ಮಾತಾಡೋದು ಹೇಳಿ. ಅವ್ರು ಮಾಡಿದ ಒಳ್ಳೆ ಕೆಲಸಗಳು, ಅವ್ರು ಮಾಡಿದಂತ ಸಿನಿಮಾಗಳು ಇವತ್ತು ಮರೆಯಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಭಾಷೆಯನ್ನು ಮೀರಿದಂತ ಒಂದು ಕಲಾ ಜಗತ್ತಲ್ಲಿ ಬದುಕ್ತಾ ಇದೀವಿ. ಅಂದ್ರೆ ಸಿನಿಮಾ ಅನ್ನೋದಕ್ಕೆ ಭಾಷೆ ಇಲ್ಲ, ಅದ್ರಲ್ಲಿ ಎಲ್ಲವೂ ಅಡಗಿದೆ. ಯಾಕೆಂದ್ರೆ ಸಿನಿಮಾದಲ್ಲಿ ಜಾತಿ ಭೇದ ಭಾವ ಎಲ್ಲ ಮೀರಿದಂತ ಒಂದು ಕಲೆ ಸಿನಿಮಾ ಕಲೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಧರ್ಮೇಂದ್ರ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ, ಆದ್ರೆ ಭೌತಿಕವಾಗಿ ಎಲ್ಲವನ್ನೂ ಅಂದ್ರೆ ಕಂಪ್ಲೀಟ್ಲಿ ನಾವು ಅವ್ರನ್ನ ಹಂಗೆ ಮನಸ್ಸಲ್ಲೇ ಇಟ್ಕೊಂಡಿದೀವಿ. ಹಾಗಾಗಿ ಅವರ ಕುಟುಂಬದಲ್ಲಿ ಸನ್ನಿ ಡೆಯೋಲ್ ಆಗಿರ್ಬೋದು, ಅವ್ರ ಮಕ್ಕಳು ಆಗಿರ್ಬೋದು, ಈ ಕಡೆ ಶ್ರೀಮತಿ ಹೇಮಾಮಾಲಿನಿ ಅವ್ರ ಕಡೆ ಅವರಿಬ್ಬರು ಮಕ್ಕಳಾಗಿರ್ಬೋದು, ಯಾರಿಗೆ ಅಗಲಿಕೆ ಅಂತ ಅನ್ನೋದು ತುಂಬಾ ನೋವು ಕೊಡುವಂತ ವಿಚಾರ. ಈ ಒಂದು ಅಗಲಿಕೆ ಅವರ ಒಂದು ನೋವನ್ನು ಕಡಿಮೆ ಮಾಡೋದಕ್ಕೆ ದೇವರು ಅವ್ರಿಗೆ ಶಕ್ತಿನ ಕೊಡ್ಲಿ ಅಂತ ಕೇಳ್ಕೊತೀನಿ. ಸರ್, ಈಗ ನೀವು ಅವ್ರನ್ನ ಮೀಟ್ ಮಾಡಿದ್ರಾ ಯಾವತ್ತಾದ್ರೂ? ನಾನು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಮೀಟ್ ಮಾಡಿದ್ದೆ. ನಾನು ಹೇಳ್ತಾ ಇರೋದು ಬಹಳ ಹಿಂದೆ, ಈ ಒಂದಾನೊಂದು ಕಾಲದಲ್ಲಿ ಸಿನಿಮಾ ಬಂದಾಗ ಅದರ ಪ್ರಶಸ್ತಿನ ತಗೊಳಕ್ಕೆ ನಾನು ಹೋದಾಗ ಅಲ್ಲಿ ಶಶಿ ಕಪೂರ್, ಧರ್ಮೇಂದ್ರ ಅವರೆಲ್ಲ ಬಂದಿದ್ರು. ಸೊ ಹಾಗಾಗಿ ಅವ್ರನ್ನ ನೋಡಿದ್ವಿ. ಆದ್ರೆ ನಮಗೂ ನೋಡಿ ಇವಾಗ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಅನ್ನಿಸ್ಲೇ ಇಲ್ಲ. ಈಗ ಕೊರಗ್ತಾ ಇದ್ದೀನಿ, ನಾವೊಂದು ಫೋಟೋ ತೆಗೆಸ್ಕೊಳ್ಳಿಲ್ವಲ್ಲ ನಮ್ಗಿದೆ ಅಂತ. ಆದ್ರೆ ಒಂದಂತೂ ತುಂಬಾ ನಿಜ, ವಿಷ್ಣುಗೆ ತುಂಬಾನೇ ಇಷ್ಟವಾದ ನಟ. ನನಗಿಷ್ಟ ಅನ್ನೋಕ್ಕಿಂತ ವಿಷ್ಣು ನಮ್ಮ ಸಂಪತ್ಗೆ. ಯಾಕಂದ್ರೆ ಅವರ ಮ್ಯಾನರಿಸಮ್ಸ್ ಎಲ್ಲ ನೀವು ನೋಡಿರ್ಬೋದು. ನೀವು ನಾನು ಹಿಂದೆ ಕೂಡ ಹೇಳಿದ್ದೆ, ಒಂದು ಹಲವಾರು ಇಂಟರ್ವ್ಯೂನಲ್ಲೂ ಹೇಳಿದ್ದೀನಿ. ವಿಷ್ಣುಗೆ ಧರ್ಮೇಂದ್ರ ಮತ್ತು ಹಿಂದಿ ರಾಜ್ಕುಮಾರ್ ಇಬ್ಬರು ಬಹಳ ಅತ್ಯಂತ ಬಹಳ ಫ್ಯಾನ್ ಫಾಲೋಯಿಂಗ್ ತುಂಬಾ ಇತ್ತು. ಆಮೇಲೆ ಅನೇಕ ಒಳ್ಳೆ ಕೆಲ್ಸಗಳನ್ನೆಲ್ಲ ಮಾಡಿದ್ದಾರೆ ಅವರು. ಆಮೇಲೆ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಇರೋ ನಟ. ಇಲ್ಲಿವರೆಗೂ ಯಾವುದೇ ವಿಚಾರದಲ್ಲಿ ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ. ಆಮೇಲೆ ಅವರ ಹೀರೋಯಿನ್ಗಳ ಜೊತೆ ಅವರ ಸಂಪರ್ಕದಲ್ಲಿದ್ದಾಗ ಎಲ್ರಿಗೂ ಅವ್ರ ಮೇಲೆ ಒಂದು ಅಪಾರವಾದ ಒಂದು ಅಭಿಮಾನ ಇತ್ತು. ಆಶಾ ಪರೇಖ್ ಆಗಿರ್ಬೋದು, ಅದು ಹೇಮಾಮಾಲಿನಿ ಅವರಾಗಿರ್ಬೋದು, ಆಮೇಲೆ ಇವರು ಜಯಾ ಬಹದ್ದೂರಿಗೆ ಅವ್ರು ಯಾವಾಗಲೂ ಹೇಳೋರು ನನ್ನ ದೊಡ್ಡಣ್ಣ ಅಂತ ಹೇಳೋರು. ಅಂದ್ರೆ ಆ ರೀತಿಯಾದ ಒಂದು ಅಭಿಮಾನ ಅವರು ಇಟ್ಕೊಂಡಿದ್ರು. ಈ ಚಿತ್ರರಂಗದಲ್ಲಿ ಆ ರೀತಿಯಾಗಿ ಬಾಳೋದೇ ಬಹಳ ಕಷ್ಟ. ನೀವೊಂದು ಅವಾರ್ಡ್ ಫಂಕ್ಷನ್ ನೋಡಿರ್ಬೋದು, ಧರ್ಮೇಂದ್ರನು ದಿಲೀಪ್ ಕುಮಾರು ಬರ್ತಾರೆ ನೋಡಿ. ಅವರಿಬ್ಬರ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ದಿಲೀಪ್ ಕುಮಾರ್ ತುಂಬಾ ಹಿರಿಯರು. ಆದ್ರೆ ಧರ್ಮೇಂದ್ರ ಬಂದಾಗ ದಿಲೀಪ್ ಕುಮಾರೇ ಅವ್ರು ನಿಂತ್ಕೊಂಡು ಅವ್ರನ್ನ ಹಗ್ ಮಾಡಿ ಇದ್ ಮಾಡ್ತಾರೆ. ಅಂದ್ರೆ ಎಲ್ಲವನ್ನು ಧರ್ಮವನ್ನು ಮೀರಿದಂತ ಒಂದು ವ್ಯಕ್ತಿ ಇದ್ರೆ ಧರ್ಮೇಂದ್ರ. ತುಂಬಾ ಚೆನ್ನಾಗಿ ಹೇಳಿ. ಧರ್ಮವನ್ನೇ ಮೀರಿದವರು.
ಆ ಥರದ್ದು ಆ ಕಾಲದಲ್ಲಿ ನಮ್ಗೆಲ್ಲ ಧರ್ಮೇಂದ್ರ, ಜಿತೇಂದ್ರ ಈ ಥರ ಹೆಸರುಗಳೆಲ್ಲ ಒಂಥರ ತುಂಬ ಆಕರ್ಷಣೀಯವಾಗಿತ್ತು ಎಲ್ಲ. ಖಂಡಿತ ಸರ್. ಈಗ ನಾವು ಕಾಲೇಜ್ ದಿನಗಳಲ್ಲಿ ಯಾವ ಹೀರೋನ ಅಡ್ಮೈರ್ ಮಾಡ್ತಾ ಇದ್ವಿ ಅಂತ ಒಂದು ಕಾಲಘಟ್ಟದಲ್ಲಿ ನೀವು ಅಡ್ಮೈರ್ ಮಾಡ್ತಾ ಇದ್ದದ್ದು ಧರ್ಮೇಂದ್ರ ಅವ್ರನ್ನ. ಸೊ ಹೇಳಿದ್ರಿ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ನಾವು ಮೀಟ್ ಬಿಲ್ಕುಲ್ ಅದೇ. ಯಾಕೆಂದ್ರೆ ನಾನೊಂದು ಇದು ಕಳಿಸ್ಕೊಡ್ತೀನಿ ನೋಡಿ. ನಾನೊಂದು ಕಾಲೇಜ್ ಡೇಸಲ್ಲಿ ಇದ್ದಾಗ ನಾನು ಇದೊಂದು ಬೆನಿಫಿಟ್ ಶೋ ಮಾಡಿಸಿದೆ ತ್ರಿವೇಣಿ ಥಿಯೇಟರ್ ಅಲ್ಲಿ. ನಾನು ಆ ಟೈಮಲ್ಲಿ ನಾನು ಕಾಲೇಜಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಮೇರಾ ಗಾಂವ್ ಮೇರಾ ದೇಶ್ ಅಂತ ಒಂದು ಸಿನಿಮಾ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಯಾವಾಗ ನಾವು ಇವಾಗ ಹೇಳ್ತೀವಿ ರೈತ ನಮ್ಮ ಬೆನ್ನೆಲುಬು, ಆಮೇಲೆ ಯೋಧ ನಮ್ಮ ಬೆನ್ನೆಲುಬು ಅಂತೀವಿ. 71ರಲ್ಲೇ ನಾವು ಮೇರಾ ಗಾಂವ್ ಮೇರಾ ದೇಶ್ ಅಂತ ಹೇಳಿ ರಾಜ್ ಖೋಸ್ಲಾ ಸಿನಿಮಾನ ಮಾಡಿ ಅದ್ರದ್ದು ಪ್ಯಾಂಪ್ಲೆಟ್ ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ ನೋಡಿ. ಇನ್ನೂ ನನ್ನ ಕೈಲಿ ಇಟ್ಕೊಂಡಿದ್ದೀನಿ ಅದನ್ನ. ಇವತ್ತು ನನ್ಗೆ ಅದೊಂಥರ ಪ್ಯಾಂಪ್ಲೆಟ್ ನೋಡಿದ್ರೆ ಅಷ್ಟು ಖುಷಿ ಆಗತ್ತೆ ನನಗೆ. ನಾನು ಅವಾಗ ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟ್ ಯೂನಿಯನ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ನನ್ಗೆ ಅಷ್ಟು ಅಭಿಮಾನ ಅವ್ರದ್ದು ಸಿನಿಮಾಗಳನ್ನ ನೋಡೋದು. ಮತ್ತೆ ಯಾವುದೇ ಸಿನಿಮಾ ಧರ್ಮೇಂದ್ರ ಬಂದ್ರು ಬಿಡ್ತಾ ಇರ್ಲಿಲ್ಲ ನಾನು. ಅಪಾರವಾದ ಒಂದು ಅಭಿಮಾನ ಇತ್ತು ಅವ್ರ ಬಗ್ಗೆ. ಅವತ್ತಿನ ಇದ್ರೊಳಗೆ ಅವರು ಡ್ರೆಸ್ ಮಾಡ್ಕೊಂಡ್ ಬಂದು ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣೋರು. ಎಲ್ಲೂ ಕೂಡ ಬೊಜ್ಜಿರ್ಲಿಲ್ಲ. ಆಮೇಲೆ ಫಾಲ್ಸ್ ಬಾಡಿ ಇಲ್ಲ, ಅದು ಫಿಟ್ ಬಾಡಿ, ಒಳ್ಳೆ ಟಫ್ ಬಾಡಿ. ಯಾರಿಗೂ ಇಲ್ಲ ಆತರ ಬಾಡಿ, ಅಷ್ಟು ಚೆನ್ನಾಗಿ. ಆಮೇಲೆ ಅದು ಅವರು ಕೃತಕತೆಯಿಂದ ಮಾಡ್ಕೊಂಡಿದ್ದ ಬಾಡಿ ಅಲ್ಲ, ಅದು ಇನ್ಬಿಲ್ಟ್ ಅಂತಾರಲ್ಲ ಆ ತರದ್ದು. ರಾಜ್ಕುಮಾರ್ ತರ ಇನ್ಬಿಲ್ಟ್, ನ್ಯಾಚುರಲ್ ಆಗಿ ಅವರು ಹೀಮ್ಯಾನ್ ಆಗಿದ್ರು. ಅವ್ರ ಲುಕ್ಸ್ ಆಗ್ಲಿ, ಅವ್ರ ಡೈಲಾಗ್ ಡೆಲಿವರಿ ಆಗ್ಲಿ. ಅವರು ಮತ್ತೆ ಮೀನಾ ಕುಮಾರಿ ಒಂದು ಸಿನಿಮಾ ಮಾಡಿದ್ದಾರೆ, ಅದು ಕೂಡ ಒಂದು ಅದ್ಭುತವಾದ ಸಿನಿಮಾ. ಅದು ಹೆಸರುಗಳೆಲ್ಲ ಒಂದೊಂದು ಮರ್ತೋಗತ್ತೆ. ಬಟ್ ನನಗೆ ತುಂಬಾ ಖುಷಿ ಕೊಟ್ಟಂತ ಸಿನಿಮಾ ಒಂದು, ನಾನು ಆವಾಗಲೇ ಅನುಪಮ ಅಂತ ಒಂದು ಹೇಳಿದ್ನಲ್ಲ ಅದೊಂದು, ಮತ್ತೆ ಶೋಲೆ, ಆಮೇಲೆ ಮೇರಾ ಗಾಂವ್ ಮೇರಾ ದೇಶ್ ತುಂಬಾ ಚೆನ್ನಾಗಿ. ಆಮೇಲೆ ಇನ್ನೊಂದು ಆಶಾಪರ್ಗ್ ಜೊತೆ ಒಂದು ಸಿನಿಮಾ ಐ ಮೀನನ್ ಕಿ ಬೇಲಾನೋ ಏನೋ ಇರಬೇಕು. ಅದೆಲ್ಲ ಆ ಕಾಲದಲ್ಲಿ ಒಂಥರ ಕಲರ್ಫುಲ್ ರೀ ಅವರೆಲ್ಲ. ಆ ಸಿನಿಮಾಗಳು ನೋಡ್ಬೇಕು ಅಂತಂದ್ರೆ ಆನಂದ ಆಗೋದು. ಇವತ್ತಿನ ಕಾಲಕ್ಕೂ ಅವತ್ತಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಒಂದು ಹೀರೋಯಿಸಮ್ ಅನ್ನೋದನ್ನ ಹೇಗೆ ಮಾಡ್ಕೋಬೇಕು ಅಂದ್ರೆ ನಾವು ಅದನ್ನ ಇವ್ ನಮ್ ಹೀರೋಪ್ಪ ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ಇವ್ರ ತರ ಇರ್ಬೇಕು ಅಂತ ಅನಿಸ್ಬೇಕು ನಮ್ಗೆ. ಈಗ ಸರ್, ನಮ್ಮ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ಜೊತೆಗೆ ಧರ್ಮೇಂದ್ರ ಅವರು ಕೂಡ ಇಬ್ರು ಅತ್ಯಾಪ್ತ ಸ್ನೇಹಿತರಾಗಿದ್ರು ಅನ್ನುವಂಥದ್ದು ಹೌದೌದು ವಿಚಾರ. ನಾನು ಹೇಳಿದ್ ನನ್ನ ಒಬ್ಬನಿಗೆ ಮಾತ್ರ ಅವರು ನಾನು ಅಭಿಮಾನಿ ಅಂತಲ್ಲ. ಆ ಕಾಲದಲ್ಲಿ ಇದ್ದಂತ ನಮ್ಮ ವಯಸ್ಸಿನವ್ರು ಎಲ್ಲರೂ ಯಾರ್ಯಾರು 50ರ ನಂತರ ಹುಟ್ಟಿದ್ದಾರೆ, ಅವಾಗ ಅವರು 60ಕ್ಕೆ ಬಂದವರು. ಅವರು ನಮ್ಮ 15ನೇ ವಯಸ್ಸಲ್ಲಿ ಕನಸಿನ ಹೀರೋ ಅವರು. ಕಾಲೇಜ್ ನಮ್ಗೆ ಬಂದಾಗ ಏನ್ ಏಜ್, 20 ವರ್ಷ ನನಗೆ. 20 ಎಂತ ಇದು ವಯಸ್ಸದು. ಆ ವಯಸ್ಸಿನಲ್ಲಿ ನಮ್ಗೆ ತುಂಬಾ ಆಗ ಏನಾಗುತ್ತೆ, ಅವಾಗ ನಾವು ಹೇಳ್ತಿರ್ತೀವಿ ಸಿನಿಮಾ ನೋಡೋದಾಗ್ಬೋದು, ಸ್ಪೋರ್ಟ್ಸ್ ಆಡೋದು ಇರ್ಬೋದು, ಅಥವಾ ಯಾವುದೇ ಒಂದು ಕಲ್ಚರಲ್ ಫೀಲ್ಡ್ ಅಲ್ಲಿ ಇರ್ಬೋದು. ಅದು ಒಂಥರ ನಾವು ಇವ್ರನ್ನ ಫಾಲೋ ಮಾಡ್ಬೇಕು ಅಂತ ಅನಿಸ್ತಾ ಇದ್ದದ್ದು ವಯಸ್ಸು. ನಾನಾಗ್ಲಿ, ವಿಷ್ಣುವರ್ಧನ್ ಆಗ್ಲಿ, ಅಂಬರೀಷ್ ಆಗ್ಲಿ, ಪ್ರಭಾಕರ್ ಆಗ್ಲಿ ಎಲ್ಲ ಆ ನಂತರ ಬಂದವರು. ಅದರಿಂದ ನಮ್ಗೆ ನಮ್ಮದೇ ಆದಂತ ಈ ಕಾಲದಲ್ಲಿ ನೀವು ಕೇಳಿ, ಈ ಕಾಲದ ಹುಡುಗರಿಗೆ ಯಾರಪ್ಪ ಇಷ್ಟ ಅಂದ್ರೆ ರಿಷಬ್ ಶೆಟ್ಟಿ ಅಂತಾರೆ, ಯಶ್ ಅಂತಾರೆ. ಆಮೇಲೆ ಇನ್ನು ಬಂದಿರೋ ಹಲವಾರು ಯುವ ನಟರುಗಳ ಬಗ್ಗೆ ಹೆಸರು ಹೇಳ್ತಾರೆ. ಅದು ಆ ಕಾಲಕ್ಕೆ ತಕ್ಕಂತೆ ಇದು ಆ ನಟರುಗಳ ಅವರವರು ಸಮಾನ ಮನಸ್ಕರು, ಸಮವಯಸ್ಕರು ಆ ಥರ ಇರೋದು. ರೈಟ್ ಸರ್. ಈಗ ನಮ್ಮನ್ನ ಯಾರಾದ್ರೂ ಇವಾಗ ನನ್ನ ವಯಸ್ಸಿನವ್ರು, ಒಂದು 70 ವಯಸ್ಸಿನವ್ರು ಯಾರಾದ್ರು ಸಿಕ್ಕಿದ್ರೆ, ಅವನಿಗೂ 70 ನನ್ನ ನೋಡಿದಾಗ ಅಯ್ಯೋ ನನ್ನ ಕಾಲದಲ್ಲಿ ನಿಮ್ ಪಿಕ್ಚರ್ ನೋಡಿದ್ವಿ ಸರ್, ನೀವು ಹಂಗೆ ಇದ್ದೀರಾ ಸರ್ ಅಂತ. ಹೌದು, ಅದು ದಟ್ ಈಸ್ ದಿ ಖುಷಿ. ಆಮೇಲೆ ಯಾವ್ದಾದ್ರು ನೋಡಿ, ಇವತ್ತು ಆ ಕಾಲದಲ್ಲಿ ಇದ್ದ ಯಾರ ಪಾಲಿಟಿಷಿಯನ್ ಬಗ್ಗೆ ಯಾರಿಗಾದ್ರು ಗೊತ್ತಾ? ಇಲ್ಲ. ಅವತ್ತು ಯಾರು CM ಆಗಿದ್ರು, ಅವತ್ತು ಯಾರು PM ಆಗಿದ್ರು ಜ್ಞಾನಕ್ಲಿ ಗೊತ್ತಿಲ್ಲ ಅಂತಾರೆ. ಆ ಕಾಲದಲ್ಲಿ ಯಾರ್ಯಾರು ನಟರುಗಳು ಇದ್ದಾರೆ ಅಂತ ಕೇಳಿ ಎಲ್ಲ ಹೆಸರು ಹೇಳ್ಬಿಡ್ತಾರೆ. ಯೂನಿವರ್ಸಲ್ ಲ್ಯಾಂಗ್ವೇಜ್ ಸಿನಿಮಾ ಅಂದ್ರೆ ನಾನು ಮುಂಚೆನೆ ಹೇಳಿದ್ನಲ್ಲ, ಸಿನಿಮಾಗೆ, ಕಲೆಗೆ ಭಾಷೆ, ಜಾತಿ, ಮತ ಯಾವುದು ಇಲ್ಲ. ಮನೋಧರ್ಮ ಅಂದ್ರೆ ಮುಂದೆ ಒಂದು ಮನೋಧರ್ಮ, ಖುಷಿ ಕೊಡೋದು, ಎಂಟರ್ಟೈನ್ಮೆಂಟ್, ಎನ್ಲೈಟ್ಮೆಂಟ್ ಅಷ್ಟೇ. ಖಂಡಿತ ಸರ್. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನನ್ನೊಂದು ಧನ್ಯವಾದಗಳು.
ಬಟ್ ಏನಂದ್ರೆ ಈ ನೋವಿನಲ್ಲಿ ಎಲ್ಲರೂ ಭಾಗಿಯಾಗೋಣ. ಆದ್ರೆ ಇಷ್ಟು ದಿವಸ ಅವರು ಆಸ್ಪತ್ರೆಯಲ್ಲಿ ಒದ್ದಾಡೋದಕ್ಕಿಂತ ಎಲ್ಲೋ ಮುಕ್ತಿ ಪಡೆದಿದ್ದಾರೆ. ಯಾಕಂದ್ರೆ ಮನುಷ್ಯ ಪುನರಪಿ ಜನನಂ ಪುನರಪಿ ಮರಣಂ, ಎಲ್ಲೋ ಒಂದ್ ಕಡೆ ಹುಟ್ಟಿರ್ತಾರ ಅವ್ರು. ಎಲ್ಲೋ ಒಂದು ಯಾವುದೋ ಒಂದು ಭ್ರೂಣದಲ್ಲಿ ಅವ್ರು ಇರ್ತಾರೆ, ಅವ್ರು ತಾಯಿ ಹೊಟ್ಟೆಲಿ ಇರ್ತಾರೆ. ಖಂಡಿತ ಸರ್, ಖಂಡಿತ ಸರ್, ಅದೇ ಒಂದು ಭಾವನೆ ನಮ್ಮಲ್ಲೂ ಕೂಡ ಇದೆ. ಇಲ್ಲ, ನನ್ಗೆ ಯಾವತ್ತೂ ಅಷ್ಟೊಂದು ಸಾವಲ್ಲ, ಅದೊಂದು ಮತ್ತೊಂದು ಕಡೆ ಎಲ್ಲೋ ಒಂದು ಆಗಿರ್ತಾರೆ. ನಾವು ದೇಹ ಬಿಟ್ಟು ಹೋದಾಗ ಒಂದು ಉಸಿರು ಅಂತ ಹೇಳ್ತೀವಿ, ಆ ಉಸಿರಿನೆಲ್ಲ ಒಂದ್ ಕಡೆ ಹೋಗಿ ಸೇರ್ಕೊಳುತ್ತೆ. ಖಂಡಿತ ಖಂಡಿತ ಸರ್, ಅದು ತಾಯಿ ಗರ್ಭದಲ್ಲಿ ಹೋಗುತ್ತೆ ಅದು. ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.